ಯುಎಸ್ ಗ್ರೀನ್ ಕಾರ್ಡ್ ಲಾಟರಿ ಬಂದ್, DV1 ವೀಸಾ ಪ್ರೋಗ್ರಾಂಗೆ ನಿರ್ಬಂಧ. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್. ಅಮೆರಿಕದ ಪ್ರತಿಷ್ಠಿತ ಬ್ರೌನ್ ಯೂನಿವರ್ಸಿಟಿಯಲ್ಲಿ ನಡೆದ ಭೀಕರ ಗುಂಡಿನ ದಾಳಿ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಈ ಘಟನೆಯ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅತಿ ದೊಡ್ಡ ನಿರ್ಧಾರವೊಂದನ್ನ ತೆಗೆದುಕೊಂಡಿದ್ದಾರೆ. ಲಕ್ಷಾಂತರ ಜನರ ಕನಸಾಗಿದ್ದ ಡೈವರ್ಸಿಟಿ ವೀಸಾ ಅಥವಾ ಗ್ರೀನ್ ಕಾರ್ಡ್ ಲಾಟರಿ ಯೋಜನೆಯನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ನಿರ್ಬಂಧಿಸಲಾಗಿದೆ. ಪ್ರತಿ ವರ್ಷ ಡೈವರ್ಸಿಟಿ ವೀಸಾ ಮೂಲಕ ಸುಮಾರು 50,000 ಜನರಿಗೆ ಅಮೆರಿಕದ ಗ್ರೀನ್ ಕಾರ್ಡ್ ಸಿಗುತ್ತಿದೆ. ಬ್ರೌನ್ ಯೂನಿವರ್ಸಿಟಿ ಶೂಟ್ಔಟ್ಗೂ ವೀಸಾ ರದ್ದತಿಗೂ ಇರುವ ಸಂಬಂಧವೇ? ಯಾರು ಈ ಶೂಟರ್? MIT ಪ್ರೊಫೆಸರ್ ಕೊಲೆಗೂ ಈ ಘಟನೆಗೂ ಲಿಂಕ್ ಇದೆಯಾ? ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಲಾಟರಿಯಲ್ಲಿ 55,000 ಜನರಿಗೆ ಗ್ರೀನ್ ಕಾರ್ಡ್. ಬ್ರೌನ್ ಯೂನಿವರ್ಸಿಟಿ ಶೂಟ್ಔಟ್ನ ನಂತರ ಡಿಸೆಂಬರ್ 18ರಂದು ಬ್ರೌನ್ ಯೂನಿವರ್ಸಿಟಿಯ ಬಾರಸ್ ಮತ್ತು ಹಾಲಿ ಇಂಜಿನಿಯರಿಂಗ್ ಕಟ್ಟಡದಲ್ಲಿ ವಿದ್ಯಾರ್ಥಿಗಳು ತಮ್ಮ ಫೈನಲ್ ಎಕ್ಸಾಮ್ ಬರೆಯಲು ಸಿದ್ಧರಾಗುತ್ತಿದ್ದರು. ಆದರೆ ಅಲ್ಲಿ ಸಂಭವಿಸಿದ್ದು ಮಾತ್ರ ಭೀಕರ ರಕ್ತಪಾತ. ಕ್ಲಾಡಿಯೋ ಮ್ಯಾನ್ಯುಯಲ್ ನೆವೆಸ್ ವೆಲೆಂಟಿ ಎಂಬ 48 ವರ್ಷದ ಪೋರ್ಚುಗಲ್ ಮೂಲದ ವ್ಯಕ್ತಿ ಕ್ಯಾಂಪಸ್ ಒಳಗೆ ನುಗ್ಗಿ ಬೇಕಾಬಿಟ್ಟಿ ಗುಂಡಿನ ದಾಳಿ ನಡೆಸಿದ್ದಾನೆ. ಈ ದುರ್ಘಟನೆಯಲ್ಲಿ 2 ಪ್ರತಿಭಾವಂತ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ಅಲಬಾಮಾದ 2ನೇ ವರ್ಷದ ವಿದ್ಯಾರ್ಥಿನಿ ಎಲಾ ಕುಕ್ ಮತ್ತು ಉಜ್ಬೆಕ್ ಅಮೆರಿಕನ್ ಮೂಲದ ಮುಕಮ್ಮದ್ ಅಜೀಜ್ ಉಮರ್ ಜೋಕೋವರ್ ಸಾವಿಗೀಡಾಗಿದ್ದಾರೆ. ಇಷ್ಟೇ ಅಲ್ಲದೆ ಈ ದಾಳಿಯಲ್ಲಿ 9 ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದಾಳಿಯ ನಂತರ ಶೂಟರ್ ಕ್ಲಾಡಿಯೋ ತನಗೆ ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈತ ಇದೇ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿ ಎಂಬುದು ತನಿಖೆಯಲ್ಲಿ ತಿಳಿದು ಬಂದಿದೆ. ಈ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡೈವರ್ಸಿಟಿ ವೀಸಾ ಪ್ರೋಗ್ರಾಂ ಅನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಆದೇಶ ನೀಡಿದ್ದಾರೆ. ಯುಎಸ್ನ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ಕಾರ್ಯದರ್ಶಿ ಕ್ರಿಸ್ಟಿ ನೋಮ್ ಈ ನಿರ್ಧಾರವನ್ನ ದೃಢಪಡಿಸಿದ್ದಾರೆ. ಕ್ರಿಸ್ಟಿ ನೋಮ್ ರವರು ಎಕ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಧ್ಯಕ್ಷ ಟ್ರಂಪ್ ರವರ ನಿರ್ದೇಶನದಂತೆ ನಾನು ತಕ್ಷಣವೇ USCIS DV1 ಪ್ರೋಗ್ರಾಂ ಅನ್ನ ಸ್ಥಗಿತಗೊಳಿಸಲು ಆದೇಶ ಮಾಡಿದ್ದೇನೆ. ಈ ವಿಧ್ವಂಸಕ ಪ್ರೋಗ್ರಾಂನಿಂದ ಇನ್ನು ಮುಂದೆ ಯಾವುದೇ ಅಮೆರಿಕನ್ನರಿಗೆ ಹಾನಿಯಾಗಬಾರದು ಎಂಬುದೇ ನಮ್ಮ ಉದ್ದೇಶ. ಶೂಟರ್ ಕ್ಲಾಡಿಯೋ 2017ರಲ್ಲಿ ಇದೇ ಡೈವರ್ಸಿಟಿ ಲಾಟರಿ ಮೂಲಕ ಅಮೆರಿಕ ಪ್ರವೇಶಿಸಿದ್ದ. ಇಂತಹ ವ್ಯಕ್ತಿಗಳಿಗೆ ನಮ್ಮ ದೇಶದೊಳಗೆ ಪ್ರವೇಶ ನೀಡಲೇಬಾರದಾಗಿತ್ತು ಅಂತ ನೋಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಡೈವರ್ಸಿಟಿ ವೀಸಾ ಮೂಲಕ ಪ್ರತಿ ವರ್ಷ ಸಾವಿರಾರು ಜನರು ಅಮೆರಿಕದಲ್ಲಿ ನೆಲೆಸುವ ಕನಸು ಕಾಣುತ್ತಾರೆ. ಅದಕ್ಕಾಗಿ ಅಮೆರಿಕ ಸರ್ಕಾರ 1990ರ ಇಮಿಗ್ರೇಷನ್ ಕಾಯ್ದೆಯಡಿ ಈ ಗ್ರೀನ್ ಕಾರ್ಡ್ ಲಾಟರಿ ಆರಂಭಿಸಿತ್ತು. ಇದರ ಮುಖ್ಯ ಉದ್ದೇಶವೆಂದರೆ ಅಮೆರಿಕದಲ್ಲಿ ಕಡಿಮೆ ವಲಸಿಗರನ್ನ ಹೊಂದಿರುವ ದೇಶಗಳ ಜನರಿಗೆ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸಲು ಅವಕಾಶ ನೀಡುವುದು. ಪ್ರತಿ ವರ್ಷ ಸುಮಾರು 55,000 ಜನರಿಗೆ ಲಾಟರಿ ಮೂಲಕ ಗ್ರೀನ್ ಕಾರ್ಡ್ ನೀಡಲಾಗುತ್ತದೆ. 2017ರಲ್ಲಿ ಗ್ರೀನ್ ಕಾರ್ಡ್ ಶಂಕಿತನ ಎಂಟ್ರಿ. ಪ್ರಾಮಾಣಿಕ ಅರ್ಜಿದಾರರ ಭವಿಷ್ಯವು ಅತಂತ್ರ. ಡೈವರ್ಸಿಟಿ ವೀಸಾ ಪ್ರೋಗ್ರಾಂನ ಈ ವರ್ಷದ ಅಂಕಿಅಂಶ ನೋಡಿದರೆ ಆಶ್ಚರ್ಯ ಆಗುತ್ತೆ. ಸುಮಾರು 2 ಕೋಟಿ ಜನರು ಈ ಲಾಟರಿಗೆ ಅರ್ಜಿ ಸಲ್ಲಿಸಿದರು. ಅದರಲ್ಲಿ 1,31,000 ಜನರು ಆಯ್ಕೆಯಾಗಿದ್ದರು. ವಿಶೇಷವೆಂದರೆ ಪೋರ್ಚುಗಲ್ನಿಂದ ಕೇವಲ 38 ಜನರು ಮಾತ್ರ ಈ ಬಾರಿ ಆಯ್ಕೆಯಾಗಿದ್ದರು. ಆದರೆ 2017ರಲ್ಲಿ ಇದೇ ಲಾಟರಿ ಮೂಲಕ ಬಂದ ವ್ಯಕ್ತಿ ಈಗ ಇಷ್ಟೊಂದು ದೊಡ್ಡ ಅವಾಂತರ ಸೃಷ್ಟಿಸಿದ್ದಾನೆ. DV1 ಕಾರ್ಯಕ್ರಮವು ಗ್ರೀನ್ ಕಾರ್ಡ್ ಲಾಟರಿ ವ್ಯವಸ್ಥೆಯಾಗಿದೆ. ಇದು ಅಮೆರಿಕಕ್ಕೆ ಐತಿಹಾಸಿಕವಾಗಿ ಕಡಿಮೆ ವಲಸೆ ಪ್ರಮಾಣವನ್ನ ಹೊಂದಿರುವ ದೇಶಗಳಲ್ಲಿ ಹುಟ್ಟಿರುವ ಜನರಿಗೆ ಅನ್ವಯವಾಗುತ್ತೆ. ಗ್ರೀನ್ ಕಾರ್ಡ್ ಲಾಟರಿಯು ಸಾಮಾನ್ಯ ಗ್ರೀನ್ ಕಾರ್ಡ್ ಕಾರ್ಯಕ್ರಮವಲ್ಲ. ಹಾಗಾಗಿ ಈ ಕಾರ್ಯಕ್ರಮದ ಅಮಾನತು ಭಾರತದ ಅಥವಾ ಚೀನಾದಂತಹ ದೇಶಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಯಾಕೆಂದ್ರೆ ಈ ದೇಶಗಳಿಂದ ಈಗಾಗಲೇ ಅಮೆರಿಕದಲ್ಲಿ ಲಕ್ಷಾಂತರ ಮಂದಿ ವಲಸಿಗರು ವಾಸ ಮಾಡ್ತಾ ಇದ್ದಾರೆ. ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಬ್ರೌನ್ ಯೂನಿವರ್ಸಿಟಿ ಶೂಟಿಂಗಿಗೂ ಮೊದಲು ಮಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ
ಎಂಐಟಿಯಲ್ಲಿ ಮತ್ತೊಂದು ಆಘಾತಕಾರಿ ಘಟನೆ ನಡೆದಿತ್ತು. ಎಂಐಟಿಯ ಪ್ಲಾಸ್ಮಾ ಸೈನ್ಸ್ ಮತ್ತು ಫ್ಯೂಷನ್ ಸೆಂಟರ್ನ ನಿರ್ದೇಶಕರಾದ 47 ವರ್ಷದ ಪ್ರೊಫೆಸರ್ ನ್ಯೂನೋ ಎಫ್ ಗೋಲ್ ಲವ್ಲಿರೋ ತಮ್ಮ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಅವರು ಕೂಡ ಪೋರ್ಚುಗಲ್ ಮೂಲದವರಾಗಿದ್ದು ಅವರಿಗೆ ಹಲವು ಬಾರಿ ಗುಂಡು ಹಾರಿಸಿ ಕೊಲೆ ಮಾಡಲಾಗಿತ್ತು. ಈ ಕೊಲೆ ನಡೆದ ಸ್ಥಳವು ಬ್ರೌನ್ ಯೂನಿವರ್ಸಿಟಿಯಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಈಗ ಪೊಲೀಸ್ ಅಧಿಕಾರಿಗಳು ಈ ಎರಡೂ ಘಟನೆಗಳ ನಡುವೆ ಏನಾದರೂ ಸಂಬಂಧವಿದೆಯೇ ಎಂದು ತನಿಖೆ ನಡೆಸ್ತಾ ಇದ್ದಾರೆ. ಶೂಟರ್ ಕ್ಲಾಡಿಯೋ ಮತ್ತು ಪ್ರೊಫೆಸರ್ ನ್ಯೂನೋ ಇಬ್ಬರು ಪೋರ್ಚುಗಲ್ ಮೂಲದವರಾಗಿರುವುದು ಈ ಅನುಮಾನಕ್ಕೆ ಕಾರಣವಾಗಿದೆ. ಅಮೆರಿಕದಲ್ಲಿ ನಡೆಯುತ್ತಿರುವ ಈ ಸರಣಿ ಗುಂಡಿನ ದಾಳಿಗಳು ಇಮಿಗ್ರೇಷನ್ ನೀತಿಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ. ಲಾಟರಿ ಮೂಲಕ ಬರುವವರಿಗೆ ಸರಿಯಾದ ತಪಾಸಣೆ ನಡೆಯುತ್ತಿಲ್ಲವೇ ಎಂಬ ಪ್ರಶ್ನೆ ಎದ್ದಿದೆ. ಈಗ ಟ್ರಂಪ್ ರವರ ಈ ನಿರ್ಧಾರದಿಂದಾಗಿ ಸಾವಿರಾರು ಪ್ರಾಮಾಣಿಕ ಅರ್ಜಿದಾರರ ಭವಿಷ್ಯ ಕೂಡ ಅನಿಶ್ಚಿತೆಯಲ್ಲಿದೆ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇ? ಭದ್ರತೆಯ ದೃಷ್ಟಿಯಿಂದ ವೀಸಾ ರದ್ದುಗೊಳಿಸಿದ್ದು ಸರಿಯೇ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.